ಹೆಸರು ಪರಶುರಾಮ್ ಅಂತೇಳಿ. ನಮ್ದು ಬಂದು ಬಳ್ಳಾರಿ ಡಿಸ್ಟಿಕ್, ಬಳ್ಳಾರಿ ತಾಲೂಕು, ಇಬ್ರಾಹಿಂಪುರ ವಿಲೇಜ್. ನಮ್ದು ಬಂದು 3 ಎಕರೆ ಜಮೀನಿದೆ. ಅದರಲ್ಲಿ ಇವಾಗ ಪ್ರೆಸೆಂಟ್ ಬಂದು ಅರ್ಧ ಎಕರೆ ಬೆಂಡಿ, 1 ಎಕರೆ ಕಾಲಿಫ್ಲವರ್ ಮಾಡ್ತಾ ಇದೀನಿ ಸರ್. ಈಗ ನಾವು ಸುಮಾರು ಬಂದು ಈಗ 10 ವರ್ಷ ಆಯ್ತು ನಾವು ಬೋರ್ ಹಾಕಿ. 10 ವರ್ಷ ಆದ್ಮೇಲೆ ಬೋರ್ ಹಾಕಿದ್ಮೇಲೆ ನಾವು ಒಂದೇ ವರ್ಷ ಕ್ರಾಪ್ ಮಾಡಿದ್ವಿ. ಮೆಕ್ಕೆಜೋಳ ಕ್ರಾಪ್ ಮಾಡಿದ್ಮೇಲಿದ್ದ ಆ ಭೂಮಿ ಫುಲ್ ಹಾರ್ಡ್ನೆಸ್ ಆಗಿರೋದಕ್ಕೋಸ್ಕರ ಇಳುವರಿ ಏನು ಬರ್ಲಿಲ್ಲ. ಭೂಮಿ ಕೆಡುತ್ತೆ ಎಂಬ ಉದ್ದೇಶಕ್ಕೆ ಕಾರಣ ನಾವು ಸುಮಾರು ಏನಿಲ್ಲ ಅಂದ್ರೆ ಒಂದು 6 ವರ್ಷ ಭೂಮಿ ಖಾಲಿ ಬಿಟ್ಟಿದ್ವಿ. ಈ ಯಾವಾಗ ರಾಯಚೂರಲ್ಲಿ ಕೃಷಿ ಸಮ್ಮೇಳನದಲ್ಲಿ ನಾವು ಈ ಜೀವ ಡಿವೈಸ್ ಬಗ್ಗೆ ತಿಳ್ಕೊಂಡ್ವಿ. ಅದ್ರ ಬಗ್ಗೆ ಪೂರ್ತಿ ವಿವರಣೆ ತಿಳ್ಕೊಂಡು ಉದ್ದಾಳಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಅಲ್ಲಿ ರೈತರ ಮುಖಾಂತರನೇ ತಿಳ್ಕೊಂಬಂದು ನಾವು ಇನ್ಸ್ಟಾಲ್ ಮಾಡ್ಕೊಂಡ್ವಿ ಸರ್. ಇದಕ್ಕೂ ಮೊದಲು ನಾವು ಬೋರ್ವೆಲ್ ಹಾರ್ಡ್ ವಾಟರ್ಗೆ ನಮ್ದು ಭೂಮಿ ತೇವಾಂಶ ಹಿಡಿದಿರ್ತಾ ಇರ್ಲಿಲ್ಲ. 2 ದಿನಕ್ಕೆ ಭೂಮಿ ಹಾರ್ತಾ ಇತ್ತು. ಈ ಜೀವ ಇನ್ಸ್ಟಾಲೇಷನ್ ಮಾಡಿದಾಗಲ್ಲ ಭೂಮಿ ತೇವಾಂಶ 1 ವಾರ ಆದ್ರೂ ಕೂಡ ತೇವಾಂಶ ಹಾರ್ಕೊಡ್ತಾ ಇಲ್ಲ ನಮ್ಗೆ. ಮೇನ್ ಅದು ಇಂಪಾರ್ಟೆಂಟ್. ರೂಟ್ ಅಲ್ಲಿ ಬಹಳ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ರೂಟ್ ಬಹಳ ಚೆನ್ನಾಗಿ ಇಳ್ತಾ ಇದೆ. ಒಂದು ಕ್ರಾಪ್ ಹಿಲ್ಡಿಂಗ್ ಕೂಡ ಚೆನ್ನಾಗಿ ಆಗ್ತಾ ಇದೆ ನಮ್ಗೆ ಕೆನಾಲ್ ವಾಟರ್ ಅಲ್ಲಿ ಕೂಡ ತೇವಾಂಶ ಅಷ್ಟು ಬೇಗ ಹಿಡಿಯಲ್ಲ. ಈ ಜೀವ ವಾಟರ್ ಅಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ತೇವಾಂಶ ಹಿಡಿತಾ ಇದೆ. ಬೋರ್ವೆಲ್ ವಾಟರ್ ಫುಲ್ ಹಾರ್ಡ್ನೆಸ್ ಇರುತ್ತೆ, ಅದು ಲವಣಾಂಶದಿಂದ ಜಾಸ್ತಿ ಕೂಡಿರುತ್ತೆ. ಹಂಗಾಗಿ ಡೈರೆಕ್ಟ್ ಬಂದು ಭೂಮಿಗೆ ಆ ಹಾರ್ಡ್ ವಾಟರ್ನ ಕೊಡಬಾರ್ದು. ಭೂಮಿ ಜಾಸ್ತಿ ಹಾರ್ಡ್ನೆಸ್ ಆಗುತ್ತೆ. ಯಾವಾಗ ಈ ಜೀವ ಡಿವೈಸ್ ಹಾಕೊಂಡು